ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ಇವತ್ತು ಈ ರೀತಿಯಾಗಿರೋ ಸಿಂಪಲ್ ಕಾಟನ್ ಸ್ಯಾರಿಗೆ ಕುಚ್ತಾ ಹಾಕ್ತಿದ್ದೀನಿ. ಒಂದು ಸಿಂಪಲ್ ಆಗಿರುವಂಥ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನೇ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ. ಹಾಗೆ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. 2 ಥರದ ಬೀಡನ್ನ ತೊಗೊಂಡಿದ್ದೀನಿ. ಇಲ್ಲಿ ಈ ರೀತಿ 3 mm ಸೈಜ್ ಬೀಡ್, ಮೀಡಿಯಮ್ ಸೈಜ್ ಬೀಡ್ ಎರಡನ್ನೂ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ವಲ್ಪ ಡಿಸೈನ ಹಾಕಿದ್ದೀನಿ. ಈಗ ಇಲ್ಲಿಂದನೇ ಸ್ಟಾರ್ಟಿಂಗ್ನ ತಂದ್ಕೊಳ್ಳೋಣ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅಂದರೆ ನಾಟ್ ಹಾಕಿ 2 ನಾಟ್ ಹಾಕಿ ಹಿಂದೆ ಇರೋ ನಾಟ್ನ ಗಮ್ ಪೇಸ್ಟ್ ಮಾಡಿಬಿಡಿ, ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆನಂತರ 5 ಚೈನ್. ಸ್ಟಾರ್ಟಿಂಗಿಂದನೇ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟು 2 ಸಿಂಗಲ್ ಕ್ರೋಶ, ಆನಂತರ 5 ಚೈನ್, ಸಿಂಗಲ್ ಕ್ರೋಶ ಮತ್ತು 2 ಟೈಮ್ 5 ಚೈನ್ ಆದಮೇಲೆ ಮತ್ತೆ 2 ಟೈಮ್ ಸಿಂಗಲ್ ಕ್ರೋಶ. ಅಲ್ಲಿಂದ ಬಂದು ಅದೇನು ಮೀಡಿಯಮ್ ಸೈಜ್ ಬೀಡ್ ಹೇಳಿದ್ನೋ ಮೀಡಿಯಮ್ ಸೈಜ್ ಬೀಡನ್ನ ತಗೊಳ್ಳೋಣ. ಈ ರೀತಿ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ 1 2 3 4 ಚೈನ್. ಹಾಗೆ ಇಲ್ಲಿ ಬೀಡ್ನ ಪಕ್ಕ ಸಿಂಗಲ್ ಕ್ರೋಶಗೆ ಲಾಕ್. ಆನಂತರ ಮತ್ತೆ 1 2 3 4 5 6 ಚೈನ್. ಫ್ರಂಟಿಗೆ ಟರ್ನ್ ಮಾಡಿ ಇಲ್ಲಿ 4ನೇದು ಅಥವಾ 3ನೇ ಸಿಂಗಲ್ ಚೈನಿಗೆ ಲಾಕ್ ಮಾಡಿಬಿಡೋಣ. ಚೈನ್ಗೆ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇದೇನು 3 mm ಸೈಜ್ ಬೀಡ್ ಇರುತ್ತೋ ಅದನ್ನ ತಗೊಳ್ಳೋಣ. ಒಂದು ಇನ್ಸಲ್ಟ್ ಮಾಡಿ ಅಲ್ಲಿಂದನೇ 2 ಟೈಮ್ ದಾರ ಸುತ್ಕೊಳ್ಳೋಣ. ಅದೇನು 4 ಚೈನ್ಗಳಿರುತ್ತೋ ಅಲ್ಲಿಗೆ ನೀಡಲ್ ಹಾಕಿ ದಾರನ ಎಳ್ಕೊಂಡು 2 ದಾರ ಒಂದ್ಸಲ, 2 ದಾರ ಒಂದ್ಸಲ, 2 ದಾರ ಒಂದ್ಸಲ, 3 ಸಲ ಒಂದು ಮಾಡ್ಕೊಳ್ಳೋಣ. ಇದು ತ್ರಿಬಲ್ ಕ್ರೋಶನ ಮಾಡ್ತಿರೋದು. ಆನಂತರ ಮತ್ತೆ 3 ಚೈನ್. ಹಾಗೆ ಅದನ್ನು ಅದೇ ಕಂಬಕ್ಕೆ ಲಾಕ್ ಮಾಡೋಣ. ಈ ರೀತಿ ಮತ್ತೆ ಒಂದು ಬೀಡ್ ಹಾಕ್ಕೊಳ್ಳೋಣ. ಅಲ್ಲಿಂದನೇ 2 ಟೈಮ್ ದಾರ ಸುತ್ಕೊಳ್ಳೋಣ. 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದ್ಸಲ, 2 ದಾರ ಒಂದ್ಸಲ, ಇನ್ನೆರಡು ದಾರ ಒಂದ್ಸಲ ಒಂದು ಮಾಡ್ಕೊಳ್ಳೋಣ. ಆನಂತರ 3 ಚೈನ್. ಹೀಗೆ ಲಾಕ್. ಬೀಡನ್ನ ಸೇರಿಸ್ಕೊಳ್ಳೋಣ. ಮತ್ತು ಒಂದು ತ್ರಿಬಲ್ ಕ್ರೋಶ. ಮತ್ತು 3 ಚೈನ್ ಲಾಕ್ ಮಾಡಿ ಮತ್ತೆ ಒಂದು ಬೀಡನ್ನ ಹಾಕ್ಕೊಳ್ಳಿ. ಇಲ್ಲಿ ಒಟ್ಟು 5 ಕಂಬಗಳು ಬರಬೇಕು, 5 ಬೀಡ್ಗಳು ಬರಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನಂತರ ಲಾಸ್ಟಿಗೆ ಕೂಡ ಒಂದು ಬೀಡನ್ನ ಹಾಕ್ಕೊಂಡು ಹೀಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಅದೆಷ್ಟು ಲೆಂತಿಗೆ ಬರುತ್ತೋ ಅಷ್ಟು ಲೆಂತಿಗೆ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶ ಪಕ್ಕದಲ್ಲಿ, ಮತ್ತು 5 ಚೈನ್. ಹಾಗೆ ಅದನ್ನ ಲಾಕ್ ಮಾಡೋಣ. ಅದೆಷ್ಟು ಲೆಂತಿಗೆ ಬರುತ್ತೋ ಅಷ್ಟು ಲೆಂತಿಗೆ ನೋಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ. ಹಾಗೆ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಹೀಗೆ ಲಾಕ್ ಮಾಡೋಣ. ಈ 4 ಚೈನ್. ಓಕೆ, ಸಿಂಗಲ್ ಕ್ರೋಶಗೆ ಲಾಕ್.
ಇಲ್ಲಿ 6 ಚೈನ್ಗಳನ್ನ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದು ಸಿಂಪಲ್ ಆಗಿರುವಂಥ ಸ್ಲ್ಯಾಂಟಿಂಗ್ ಆರ್ಟ್ನ ಮಾಡ್ಕೊಂಡಿದ್ದೀವಿ. ಈ ಡಿಸೈನ್ನ ಮುಂಚೆ ಕೂಡ ಹಾಕಿದ್ದೀವಿ ತುಂಬಾ. ಅದರಲ್ಲಿ ಈ ರೀತಿ ಮಧ್ಯ ಮಧ್ಯ ಒಂದು ಬೀಡ ಹಾಕಿ ಮಾಡಿರೋದು ತುಂಬ ಡಿಫ್ರೆಂಟಾಗಿತ್ತು. ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿತ್ತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದನ್ನು ಫುಲ್ ಫೈನಲ್ ಆಗಿ ಯಾವ ಥರ ಇರುತ್ತೆ ಅಂತ ಕುಚ್ಚು ಕೂಡ ತೋರಿಸ್ಕೊಡ್ತೀನಿ. ಅದನ್ನ ಕೂಡ ನೋಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ, ಡಿಫ್ರೆಂಟಾಗಿ ಕುಚ್ಚು ಬೇಕಿದ್ರೆ ಈ ಥರ ಕೂಡ ಟ್ರೈ ಮಾಡ್ಬೋದು. ತುಂಬ ಬೇಗನೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ, ತುಂಬ ಟೈಮ್ ಹಿಡಿಯೋದಿಲ್ಲ. ಇದಕ್ಕೆ ತುಂಬ ಸಿಂಪಲ್ ಡಿಸೈನ್ ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಬೇಗನೆ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು ನೀವು. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಈ ರೀತಿಯಾಗಿ ಫೈನಲ್ ಆಗಿ ಕುಚ್ಚನ್ನ ಕಟ್ಟಿದ ಮೇಲೆ ಕಾಣಿಸ್ತಿದೆ. ಒಂದೇ ಕಲರಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ. ಇಲ್ಲಿ ಒಂದೇ ಕಲರ್ ಬಂದಿತ್ತು, ಗ್ರೀನ್ ಕಲರ್. ಅದರಲ್ಲಿ ಜರಿ ಬಂದು ಕಾಪರ್ ಬಂದಿತ್ತು, ಹಾಗಾಗಿ ಆ ಕಲರ್ನ ಯೂಸ್ ಮಾಡಿದ್ದೀನಿ. ಓಕೆ ಗಾಯ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ಸೂಪರ್ ಆಗಿರೋವಂಥ ಡಿಸೈನ್ನ ತರ್ತೀನಿ. ಓಕೆ ಬಾಯ್.